ನಮಸ್ತೆ ವಿದ್ಯಾರ್ಥಿಗಳೇ. ನಾವು ಓದ ತರಗತಿಯಲ್ಲಿ ಭಾರತದ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಎನ್ನುವಂತಹ 9ನೇ ತರಗತಿಯ ಇತಿಹಾಸ ವಿಭಾಗದ ಒಂದು ವಿಷಯಗಳ ಕುರಿತು ಮಾತನಾಡ್ತಾ ಇದ್ವಿ. ಅದರಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಅವರು ಬೋಧಿಸಿದಂತಹ ತತ್ವಗಳು, ಸಿದ್ಧಾಂತಗಳು, ಈ ಥರದ ವಿಚಾರ ಕ್ರಮಗಳನ್ನು ಕುರಿತು ಮಾತನಾಡ್ತಾ ಇದ್ವಿ. ನಂತರ ಕೊನೆಯದಾಗಿ ಬಸವೇಶ್ವರರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಮಧ್ಯಕಾಲದ ಕರ್ನಾಟಕದ ಸಮಾಜವನ್ನ ಸುಧಾರಿಸಲಿಕ್ಕೆ ಹೋರಾಡಿದಂಥ ಆದ್ಯ ಪ್ರವರ್ತಕರಲ್ಲಿ ಬಸವೇಶ್ವರರು ಮುಖ್ಯ ಪ್ರವರ್ತಕರಾಗಿ ಒಬ್ಬರಾಗಿ ನಮಗೆ ಕಾಣಸಿಗ್ತಾರೆ. ಸೊ ಈ ಬಸವೇಶ್ವರರು ವೈದಿಕ ಮೂಲ ಧರ್ಮದಲ್ಲಿ ಬೇರೂರಿದ್ದಂಥ ಅಸಂಖ್ಯ ಧಾರ್ಮಿಕ ಆಚರಣಾ ವಿಧಿವಿಧಾನಗಳನ್ನು ಬದಿಗೊತ್ತಿ ಮಾನವೀಯ ಮೌಲ್ಯಾಧಾರಿತ ಸರಳ ವೀರಶೈವ ಸಿದ್ಧಾಂತವನ್ನ ಬಸವೇಶ್ವರರು ಹಾಗೂ ಅವರ ಅನುಯಾಯಿಗಳಾದಂಥ ಶರಣರು ಪ್ರಚಾರವನ್ನ ಮಾಡಿದರು. ನೋಡಿ, ವೈದಿಕ ಧರ್ಮದಲ್ಲಿ ಬೇರೂರಿದ್ದಂಥ ಅಸಂಖ್ಯ ಧಾರ್ಮಿಕ ಆಚರಣಾ ವಿಧಿವಿಧಾನಗಳನ್ನು ಅವರು ಬದಿಗೊತ್ತಕ್ಕಂತಕ್ಕಂಥ ಕೆಲಸವನ್ನ ಮಾಡಿದ್ರು. ಆಮೇಲೆ ತಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಮೌಲ್ಯಾಧಾರಿತವಾದಂತಹ ಮೌಲ್ಯಗಳನ್ನುಳ್ಳಂತಹ ಎಲ್ಲರೂ ಒಂದೇ ಎನ್ನುವಂತಹ ಭಾವನೆಯನ್ನಿರ್ತಕ್ಕಂತಹ ಸರಳ ವೀರಶೈವ ಧರ್ಮವನ್ನ ಸಿದ್ಧಾಂತವನ್ನ ಸಮಾಜಕ್ಕೆ ಪರಿಚಯಿಸುವಂತಹ ಅದನ್ನು ಬೆಳೆಸುವಂತಹ ಕೆಲಸವನ್ನು ಮಾಡಿದ್ರು. ಸೊ ಅದರ ಜೊತೆಗೆ ಅನೇಕ ಅನುಯಾಯಿಗಳು ಕೂಡ ಇವರ ಒಂದು ಕೈಕರ್ಯಕ್ಕೆ ಕೆಲಸದಲ್ಲಿ ಅನುಯಾಯಿಗಳು ಕೂಡ ಭಾಗವಹಿಸಿ ಅನೇಕ ಸಿದ್ಧಾಂತಗಳನ್ನು, ತತ್ವ ವಿಚಾರಗಳನ್ನು, ಸಮಾಜವನ್ನು ಬೆಳೆಸುವಂತಹ ಕೆಲಸಗಳನ್ನು ಎಲ್ಲರೂ ಸೇರಿ ಮಾಡ್ತಾ ಬಂದರು. ಸೊ ಬಸವೇಶ್ವರರು ಒಂದು ಜೀವನ ವೃತ್ತಾಂತವನ್ನು ನಾವು ನೋಡೋದಾದ್ರೆ, ಬಸವೇಶ್ವರರು ಈಗಿನ ವಿಜಯಪುರ ಜಿಲ್ಲೆಯ ಅಥವಾ ವಿಜಾಪುರ ಅಂತ ಕರಿತೀವಲ್ವ ಮಕ್ಕಳೇ, ಅದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಎನ್ನುವಂಥ ಪ್ರದೇಶದಲ್ಲಿ ಇವರು ಜನಿಸ್ತಾರೆ. ತಂದೆ ತಾಯಿಗಳನ್ನ ನಾವು ನೋಡೋದಾದ್ರೆ ಮಾದರಸ ಮತ್ತು ಮಾದಲಂಬಿಕೆಯ ಪುತ್ರರಾಗಿ ಬಸವೇಶ್ವರರು ನಮಗೆ ಕಂಡು ಬರ್ತಾರೆ. ಅವರ ಅದ್ಭುತವಾದಂತಹ ಒಂದು ಫೋಟೋವನ್ನು ನೋಡಿ ಮಕ್ಕಳು. ಅವರ ಒಂದು ಮುಖವನ್ನು ನೋಡಿದ್ರೆ ನಮಗೆ ಎಷ್ಟು ತೇಜಸ್ಸು ನಮಗೆ ಕಂಡು ಬರ್ತದೆ ನೋಡಿ ಮಕ್ಕಳೇ. ಅಂತ ಅದ್ಭುತವಾದಂತಹ ಒಂದು ಹೃದಯವೂ ಕೂಡ ಅವರಿಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಜಾತಿ ವ್ಯವಸ್ಥೆಯ ಕಡು ವಿರೋಧಿಯಾಗಿದ್ದಂಥ ಬಸವೇಶ್ವರ ತಮ್ಮ ಉಪನಯನದ ನಂತರ ಯಜ್ಞೋಪವೀತವನ್ನ ಕಿತ್ತೆಸೆದು ಕೂಡಲ ಸಂಗಮಕ್ಕೆ ತೆರಳುತ್ತಾರೆ. ಜಾತಿ ವ್ಯವಸ್ಥೆಯನ್ನು ಅತ್ಯಂತ ಕ್ರೂರವಾಗಿ ವಿರೋಧಿಸ್ತಾರೆ ಮಕ್ಕಳೇ. ಯಾಕೆಂದ್ರೆ ಜಾತಿ ವ್ಯವಸ್ಥೆ ಎನ್ನುವಂಥದ್ದು ಸಮಾಜವನ್ನ ಬೆಳೆಸೋದನ್ನ ಬಿಟ್ಟು ಅದನ್ನ ತುಳಿಯುವಂತ ಕೆಲಸವನ್ನ ಮಾಡುತ್ತೆ. ಜಾತಿ ಭೇದ ಅನ್ನುವಂಥದ್ದು ಸಮಾಜದಲ್ಲಿ ಇದ್ರೆ ಖಂಡಿತವಾಗ್ಲೂ ಸಮಾಜ ಬೆಳವಣಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದರ ಹೊರತಾಗಿ ಸಮಾಜದಲ್ಲಿ ಇರುವುದೊಂದೇ ಜಾತಿ, ಅದು ಮಾನವ ಜಾತಿ ಎನ್ನುವಂಥದ್ದನ್ನು ಹೇಳ್ತಾರೆ. ಪಂಪನು ಒಂದ್ ಕಡೆ ಹೇಳಿದಾನೆ ಮಕ್ಕಳೇ, ಮಾನವ ಜಾತಿ ತಾನೊಂದೇ ವಲಂ ಅಂತ, ಎಲ್ಲರೂ ಒಂದೇ ಜಾತಿ ಅಂತೇಳಿ. ಅಂತ ಒಂದು ಅದ್ಭುತವಾದಂತಹ ಒಂದು ಕಡು ವಿರೋಧಿ ಕೆಲಸವನ್ನ, ಅದ್ಭುತವಾದ ಕೆಲಸವನ್ನ ಮಾಡಿ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದೇ ಒಂದೇ ಎನ್ನುವಂಥ ಮನೋಭಾವನೆಯನ್ನು ಇಟ್ಕೊಂಡು ಬಾಳಿ ಬದುಕಿದಂಥವ್ರು ಬಸವೇಶ್ವರವರು. ಸೊ ಇಂತಹ ಇವರು ಬಸವೇಶ್ವರರಲ್ಲಂತ ಅಷ್ಟೇ ಅಲ್ಲ, ಬಹುತೇಕ ಸಮಾಜ ಸುಧಾರಕರು ಸಮಾಜವನ್ನು ಬೆಳೆಸುವಂಥ ಸಂದರ್ಭದಲ್ಲಿ ಇಂತಹ ಕೆಟ್ಟ ಅನಿಷ್ಟ ಪದ್ಧತಿಯನ್ನು ವಿರೋಧಿಸಿದ್ದಾರೆ. ಕುವೆಂಪು ಒಂದ್ ಕಡೆ ಮಾತು ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಒಂದು ಜಾತಿಗೆ ಸಂಬಂಧಪಟ್ಟಂತೆ ಒಂದು ಬಹಳ ಅದ್ಭುತವಾದಂತ ಮಾತು ಹೇಳ್ತಾರೆ. ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತೀರೆ, ದಡದಲ್ಲಿ ಮೀಯುತ್ತಾ ನಿಂತಿರುವ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನು. ಮನು ಹೇಳಿರಲಾರದೆಯ್ಯಯ್ಯೋ, ಹೇಳಿದರೂ ಅವನನ್ನು ಶಾಸ್ತ್ರದಳು ಸುತ್ತಿ ಬಿಸುಡಾಚೆಗೆತ್ತಿ ಅಂತ ಹೇಳ್ತಾರೆ. ಬಹಳ ಅದ್ಭುತವಾದಂಥ ಮಾತು. ಯಾಕೆಂದ್ರೆ ಸಮಾಜದಲ್ಲಿ ಅಂತಹ ಜಾತಿ ವ್ಯವಸ್ಥೆ, ಕಟು ಜಾತಿ ವ್ಯವಸ್ಥೆ ಇತ್ತು. ಅಂತಹ ಜಾತಿ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಬ್ರಾಹ್ಮಣರನ್ನು ಒಂದು ಮನುವನ್ನು ಹೇಳಿರ್ತಕ್ಕಂಥ ಶಾಸ್ತ್ರವನ್ನು ಹೇಳಿರ್ತಕ್ಕಂಥ ಮನುವನ್ನು ಕೂಡ ಅವರ ಶಾಸ್ತ್ರದೊಳಗೆ ಸುತ್ತಿ ಬಿಸಡಾಚೆಗೆತ್ತಿ. ಯಾವುದು ಜಾತಿ ಅನ್ನುವಂಥದ್ದಿಲ್ಲ, ಇರೋದೊಂದೇ ಜಾತಿ, ಅದು ಮಾನವ ಜಾತಿ ಅಂತ ಹೇಳ್ತಾರೆ. ಅದ್ಭುತವಾದಂಥ ಒಂದು ಪ್ರಸಂಗದಲ್ಲಿ ಒಂದು ಕುವೆಂಪುರವರು ಹೇಳಿದಂಥ ಮಾತು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ ಮಕ್ಕಳೇ. ಸೊ ಅಂತ ಅವ್ರಿಗೆ ಉಪನಯನ ಆಗುತ್ತೆ. ಉಪನಯನದ ನಂತರದಲ್ಲಿ ಆ ಯಜ್ಞೋಪವೀತವನ್ನು ಕಿತ್ತೆಸೆದು ಸಮಾಜ ಸುಧಾರಣೆ ಮಾಡಬೇಕು ಅಂತೇಳಿ ಅವರು ಕೂಡಲ ಸಂಗಮಕ್ಕೆ ನಡೀತಾರೆ. ಸೊ ಹೀಗೆ ಅಲ್ಲಿ ಶೈವ ಗುರುಗಳ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದು ಧ್ಯಾನ ಸಾಧನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಲಿಂಗ ದೀಕ್ಷೆಯನ್ನು ಪಡ್ಕೊಳ್ತಾರೆ, ಧ್ಯಾನ ಸಾಧನೆ ನೋಡಿ, ದೀಕ್ಷೆಯನ್ನು ಪಡ್ಕೊಳ್ತಕ್ಕಂಥ ಒಂದು ಫೋಟೋವನ್ನು ಕೂಡ ಕೊಟ್ಟಿದ್ದೀವಿ ಶೈವ ಗುರುಗಳಿಂದ. ಅವರು ದೀಕ್ಷೆಯನ್ನು ಪಡ್ಕೊಂಡು ಆ ಒಂದು ಧ್ಯಾನ ಸಾಧನೆಯನ್ನು ಮಾಡುವುದಕ್ಕೆ ಮುಂದಾಗ್ತಾ ಬರ್ತಾರೆ. ಬಸವೇಶ್ವರರು ತಮ್ಮ ಕಾರ್ಯದಕ್ಷತೆಯಿಂದ ಕಲಚೂರಿ ಅರಸ ಬಿಜ್ಜಳನ ಭಂಡಾರದ ಅಧಿಕಾರಿಯಾಗಿ ಕೂಡ ಏನಾಗ್ತಾರೆ, ಆಯ್ಕೆ ಆಗ್ತಾರೆ.
ಬಿಜ್ಜಳನ ಭಂಡಾರದ ಅಧಿಕಾರಿಯಾಗಿ ಖಜಾಂಚಿ ಅಂತ ಹೆಂಗೆ ಕರಿತೀವಲ್ವ, ಲೆಕ್ಕಪತ್ರಗಳು ನೋಡ್ಕೊಳ್ತಕ್ಕಂಥ ಅದರ ಒಂದು ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ಇವರು ಉನ್ನತ ಅಧಿಕಾರದಲ್ಲಿದ್ದರೂ ಕೂಡ ಹಣ, ಅಧಿಕಾರ, ಆಧಿಪತ್ಯ ಇದ್ಯಾವುದರಿಂದಲೂ ಕೂಡ ಇವರು ವಿಚಲಿತರಾಗಲಿಲ್ಲ. ನಾನು ಬೇಕಾದಷ್ಟು ಸಾಹುಕಾರರಾಗಬೇಕು, ಉನ್ನತ ಹುದ್ದೆ ಇತ್ತು, ಬಟ್ ಅದರ ವಿಚಲಿತರಾಗದೆ ಸಮಾಜ ಸುಧಾರಣೆಯ ಒಂದು ಕನಸನ್ನ ನನಸಾಗಿಸಬೇಕು ಅಂತೇಳಿ ಹೊರಟಂಥವ್ರು ಇವರು. ಇವತ್ತಿನ ದಿನಗಳಲ್ಲಿ ನೋಡ್ಬೋದು ನೀವು, ಏನಾರು ಅಧಿಕಾರ ಸಿಕ್ಬಿಟ್ರೆ ಮಕ್ಕಳೇ ತಾನು ಸಮಾಜ ಉದ್ಧಾರ ಮಾಡೋದಕ್ಕಿಂತ ತಾನು ಉದ್ಧಾರ ಆದರೆ ಸಾಕು ಅನ್ನುವಂಥವ್ರ ವ್ಯಕ್ತಿತ್ವಗಳೇ ಜಾಸ್ತಿ. ಅಂಥದ್ರಲ್ಲಿ ದೊಡ್ಡ ಪೋಸ್ಟ್ ಸಿಕ್ಕರೂ ಕೂಡ ಬಸವೇಶ್ವರರು ಅದಕ್ಕೆ ವಿಚಲಿತರಾಗದೆ ತಮ್ಮ ಬದುಕನ್ನ ಶ್ರೇಷ್ಠಗೊಳಿಸಿಕೊಳ್ಳದೆ ಸಮಾಜದ ಬದುಕನ್ನ, ಸಮಾಜದ ಜನರ ಬದುಕನ್ನ ಶ್ರೇಷ್ಠಗೊಳಿಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಬಂದರು. ತಮ್ಮ ಇಡೀ ಜೀವಮಾನವನ್ನ ಸಮಾಜ ಮತ್ತು ಧರ್ಮದಲ್ಲಿನ ಅನಿಷ್ಟ ಪದ್ಧತಿಗಳನ್ನು ತೊಡೆದುಹಾಕ್ಲಿಕ್ಕೋಸ್ಕರನೇ ಮುಡುಪಾಕಿಡ್ತಾ ಬಂದರು. ನೋಡಿ, ಇವತ್ತಿನ ದಿನ ಯಾರು ತಗೊಂಡ್ಬರ್ತೀರ ಆ ಥರದ್ದನ್ನೆಲ್ಲ? ಓಕೆ, ನಾನು ಇದರಿಂದ ನೋಡಿ ಅವರಿಗೆ ಸಿಕ್ಕದ್ದು ಹಣದ ಒಂದು ಆಸೆ, ಹಣ ಸಿಗ್ಲಿಲ್ಲ, ಇನ್ನೊಂದು ಐಶ್ವರ್ಯ ಸಿಗ್ಲಿಲ್ಲ, ಮನಸ್ಸಂತೃಪ್ತಿಗೋಸ್ಕರ ಕೆಲಸ ಮಾಡಿದ್ರು ಬಸವಣ್ಣನವರು. ಅನೇಕ ಮಹನೀಯರು ಕೂಡ ಇದನ್ನೇ ಮಾಡಿದ್ದು. ಮನಸ್ಸಂತೋಷಕ್ಕೋಸ್ಕರ ಕೆಲಸವನ್ನು ಮಾಡಿ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕುವಂತಹ ಒಂದು ಕೆಲಸವನ್ನು ಮಾಡ್ತಾ ಬಂದರು. ಸಮಾಜ ಧರ್ಮದ ಪುನಶ್ಚೇತನಕ್ಕೆ ಟೊಂಕ ಕಟ್ಟಿ ನಿಂತರು. ಸಮಾಜವನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು, ಅನಿಷ್ಟ ಪದ್ಧತಿ ಹೋಗ್ಲಾಡಿಸ್ಬೇಕು, ಸಮಾಜ ಜನರನ್ನ ಒಂದು ಕೊಳಕನ್ನು ಹೋಗ್ಲಾಡಿಸಿ, ಕತ್ತಲನ್ನು ಹೋಗ್ಲಾಡಿಸಿ ಬೆಳಕನ್ನು ತರುವಂತಹ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಬಂದರು ಬಸವೇಶ್ವರರು. ಅಂತಹ ಅದ್ಭುತವಾದಂತಹ ಒಂದು ಮೇರುಗಿರಿಯ ವ್ಯಕ್ತಿತ್ವ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಬಸವೇಶ್ವರರನ್ನು. ಸಾಮಾಜಿಕ ಧಾರ್ಮಿಕ ಚಳುವಳಿಯನ್ನ ಬಸವಣ್ಣನವರು ಮಂಗಳಕೇಡಿಯಲ್ಲಿ ಆರಂಭಿಸಿದರು. ಸಾಮಾಜಿಕ ಧಾರ್ಮಿಕ ಚಳುವಳಿಗಳನ್ನ ಬಸವೇಶ್ವರ ನಿಧಾನಕ್ಕೆ ಆರಂಭಿಸ್ತಾರೆ. ಅದು ಮಂಗಳಕೇಡಿ ಎನ್ನುವಂಥ ಪ್ರದೇಶದಲ್ಲಿ ಆರಂಭವನ್ನು ಮಾಡ್ತಾರೆ. ಶಿವಶರಣರಾದವರು ಜಾತಿ ಭೇದವನ್ನು ಯಾವತ್ತೂ ಮಾಡಬಾರದು. ಯಾಕೆಂದ್ರೆ ಅದು ಅವರಿಗೆ ಒಂದು ವ್ಯಕ್ತಿತ್ವಕ್ಕೆ ಅದು ಒಳ್ಳೇದಲ್ಲ ಅನ್ನುವಂಥದ್ದು ಕೂಡ ಹಿತದೃಷ್ಟಿಯಿಂದ ಅವರು ಕೂಡ ಅದನ್ನು ಶಿವಶರಣರಾಗಿರ್ತಕ್ಕಂಥವರು ಜಾತಿ ಭೇದ ಯಾವತ್ತೂ ಮಾಡಬಾರ್ದು, ಎಲ್ಲರೂ ಕೂಡ ಒಂದೇ ಅನ್ನುವಂಥದ್ದು, ಎಲ್ರಿಗೂ ಶಿವನನ್ನು ಆರಾಧಿಸುವಂಥ ಅವಕಾಶ ಇದೆ ಎನ್ನುವಂಥದ್ದನ್ನು ಈ ಒಂದು ಪ್ರಸಂಗದಲ್ಲಿ ಇಟ್ಕೊಂಡು ಹೇಳ್ತಾ ಬಂದರು. ಆತ್ಮ ಪರಿಶುದ್ಧತೆಯ ಭಕ್ತಿಯೇ ಶಿವನನ್ನು ಸೇರುವಂಥ ನಿಜವಾದ ಮಾರ್ಗ ಅಂತೇಳಿ ಪ್ರತಿಪಾದಿಸಿ ಮಾಡಿದ್ರು. ಅಂದ್ರೆ ಮೇಲೊಂದು ಭಕ್ತಿ, ಕೆಳಗೊಂದು ಒಳಗೊಂದು ಭಕ್ತಿ ಇರಬಾರ್ದು. ಕೆಲವರು ಇರ್ತಾರೆ ನೋಡ್ಬೇಕು ನೀವು, ಬಾಯಲ್ಲಿ ಬಸಪ್ಪ ಒಳಗಡೆ ವಿಷಪ್ಪ ಅಂತ ಹೇಳ್ತಾರೆ. ಬಾಯಲ್ಲಿ ಬಹಳ ಬಸವಣ್ಣನ ತತ್ವಗಳನ್ನ, ಆ ಒಂದು ನೀತಿ ನಿಯಮಗಳನ್ನು ಹೇಳ್ತಾರೆ, ಬಟ್ ಮಾಡುವುದೆಲ್ಲ ವಿಷದ ಬುದ್ಧಿ, ವಿಷವನ್ನು ಹಾಕುವ ಬುದ್ಧಿ ಇರ್ತದೆ. ಸೊ ಅಂತಹ ಒಂದು ಮನಸ್ಕರಿಗೆ ಯಾವತ್ತು ಶಿವ ಒಂದು ಭಕ್ತಿ ನಿಮಗೆ ಒಂದು ಆಶೀರ್ವಾದ ಮಾಡೋದಿಲ್ಲ ಅಂತ. ಅದಕ್ಕೋಸ್ಕರ ಹೇಳ್ತಾರೆ ಆತ್ಮ ಪರಿಶುದ್ಧತೆಯ ಭಕ್ತಿ ಶಿವನನ್ನ ಸೇರುವಂತ ನಿಜವಾದ ಮಾರ್ಗ ಅಂತ. ಅಂದ್ರೆ ಆತ್ಮದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತೇಳಿ ಕೆಲಸ ಒಂದು ಸೇವೆಯನ್ನು ಮಾಡುವಂಥದ್ದಲ್ಲ. ಯಾವುದೇ ರೀತಿಯ ನೀವು ಕೆಲಸವನ್ನ ಮಾಡೋದಾದ್ರೆ ಅವರಿಂದ ನೀವು ಏನನ್ನೂ ಕೂಡ ಬಯಸದೆ ಮಾಡಬೇಕು, ಆತ್ಮ ಸಂತೃಪ್ತಿಗೋಸ್ಕರ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಮನುಷ್ಯ ಅಂತಕ್ಕಂಥವನು ಆತ್ಮವನ್ನ ಪರಿಶುದ್ಧವಾಗಿ ಇಟ್ಕೋಬೇಕು. ಮೊದಲು ಆತ್ಮ ಪರಿಶುದ್ಧವಾಗಿ ಮನಸ್ಸನ್ನು ಇಟ್ಕೊಂಡು ನೀವು ಶಿವನನ್ನು ಆರಾಧಿಸಬೇಕು. ಅದು ನಿಜವಾದಂತಹ ಒಂದು ಮಾರ್ಗ ಅಂತ ಹೇಳಿ ಅದನ್ನ ಪ್ರತಿಪಾದಿಸ್ತಾರೆ ಮಕ್ಕಳೇ. ಓಕೆ, ಅದನ್ನ ಆರಾಧಿಸಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ದುಡಿದು ತಿನ್ನಬೇಕು ಎನ್ನುವ ಸ್ವಾವಲಂಬನೆಯ ತತ್ವವನ್ನ ಪ್ರತಿಪಾದಿಸಿದಂತ ಬಸವೇಶ್ವರರು ವೃತ್ತಿಯಲ್ಲಿ ಇರಿದು ಕಿರಿದು ಎಂಬುದಿಲ್ಲ ಅಂತ ಹೇಳ್ತಾರೆ. ನೋಡಿ, ಪ್ರತಿಯೊಬ್ಬರು ಕೂಡ ಅವರದೇ ಆದಂತಹ ಧರ್ಮಕ್ಕನುಗುಣವಾಗಿ, ಜಾತಿಗನುಗುಣವಾಗಿ ವೃತ್ತಿಯನ್ನು ಮಾಡ್ತಾರೆ. ಅದರಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ, ಉತ್ಕೃಷ್ಟ ಅನ್ನುವಂಥದ್ದು ಯಾವುದಿಲ್ಲ. ಎಲ್ಲರಿಗೂ ಅವರವರ ಧರ್ಮ, ಅವರವರ ಒಂದು ಕೆಲಸ ಶ್ರೇಷ್ಠವಾಗಿ ಇರ್ತದೆ ಎನ್ನುವಂಥದ್ದು ಕೂಡ. ಪ್ರತಿಯೊಬ್ಬರು ಕೂಡ ಮನುಷ್ಯ ಹುಟ್ಟಿದ ಮೇಲೆ ಬದುಕಬೇಕು, ದುಡಿದು ತಿನ್ನಬೇಕು. ಆ ದುಡಿದು ತಿಂದಾಗಲೇ ಅವನ ವ್ಯಕ್ತಿತ್ವಕ್ಕೆ, ಅವನ ಒಂದು ಜೀವನಕ್ಕೆ ಒಂದು ಬೆಲೆ ಸಿಗ್ತದೆ ಎನ್ನುವಂಥದ್ದು ನಮಗೆ ತಿಳ್ಕೊಬೇಕಾಗತ್ತೆ ಮಕ್ಕಳೇ. ಸೊ ಹೀಗಾಗಿ ಅವರ ವ್ಯಕ್ತಿತ್ವಕ್ಕೆ ಏನಾಗತ್ತೆ, ಬೆಲೆ ಸಿಗಬೇಕಂದ್ರೆ ಪ್ರತಿಯೊಬ್ಬನು ಕೂಡ ದುಡಿಬೇಕು, ದುಡಿದು ತಿನ್ನುವಂಥ ಬದುಕನ್ನ ಅವನು ರೂಢಿಸ್ಕೋಬೇಕು ಎನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ದುಡಿಮೆಯ ಶ್ರೇಷ್ಠತೆಯನ್ನ ಜನರಿಗೆ ಮುಟ್ಟಿಸುವ ಬದುಕನ್ನ ಅವರು ತಿಳುವಳಿಕೆಯನ್ನ ಜನರಿಗೆ, ಸಮಾಜಕ್ಕೆ ತಿಳಿಸ್ತಾ ಬಂದ್ರು ಮಕ್ಕಳೇ. ಅಂತ ಒಂದು ಅದ್ಭುತ. ಅದಕ್ಕೆ ಹೇಳ್ತಾರೆ, ಅವ್ರು ಒಂದು ಮಾತು ಹೇಳ್ತಾರೆ, ನೆನ್ಪಿಟ್ಕೋಬೇಕು, ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ ಅಂದ್ರೆ ಅದಕ್ಕೆ ಇನ್ನೊಂದು ಮಾತು ಹೇಳಿದಾರೆ ಮಕ್ಕಳು, ನೆನ್ಪಿಟ್ಕೋಬೇಕು, ಕಾಯಕದಲ್ಲಿ ನಿರತನಾದೊಡೆ ಗುರುಲಿಂಗ ಜಂಗಮವನ್ನಾದರೂ ಮರೆಯಬೇಕು ಅಂತ. ಅಷ್ಟು ನಿಮ್ಮನ್ನ ನೀವು ಕಾಯಕದಲ್ಲಿ, ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳ್ತಾರೆ. ಸೊ ನಾವು ಈಗ ಉದಾಹರಣೆ, ನಾನು ಮಾಡುವಂಥ ಕೆಲಸ, ಉದಾಹರಣೆ ನಾನು ಮಾಡುವಂಥ ಈಗ ಶಿಕ್ಷಣದ ಕೆಲಸ ಆಗಿರಲಿ, ನಾನು ಇನ್ನೊಬ್ರು ನೋಡ್ತಾರೆ, ಇನ್ನೊಬ್ರು ಮೆಚ್ಚಿಸ್ಬೇಕು ಎನ್ನುವಂಥ ದೃಷ್ಟಿಯಿಂದ ಮಾಡುವಂಥದ್ದಲ್ಲ.
ನನ್ನ ಆತ್ಮಸಂತೃಪ್ತಿ, ನಾನು ನನ್ನ ಮಕ್ಕಳಾದಂಥ ನಿಮಗೆ ಎಷ್ಟು ಮಟ್ಟಿಗೆ ನ್ಯಾಯವನ್ನ ಈ ಒಂದು ಶಿಕ್ಷಣದಲ್ಲಿ ಈ ಒಂದು ಪಾಠದಲ್ಲಿ ಒದಗಿಸ್ತಾ ಇದ್ದೀನಿ ಎನ್ನುವಂಥದ್ದು ಮುಖ್ಯ ಆಗತ್ತೆ. ಆತ್ಮಸಂತೃಪ್ತಿಗೋಸ್ಕರ ಪ್ರತಿಯೊಬ್ಬನೂ ಕೂಡ ಕೆಲಸವನ್ನ ಮಾಡಬೇಕು. ಹಾಗಾದಾಗಲೇ ಅವನಿಗೆ ಒಂದು ವೃತ್ತಿ ಶ್ರೇಷ್ಠತೆ ಎನ್ನುವಂಥದ್ದು ಲಭಿಸುತ್ತದೆ ಅನ್ನುವಂಥದ್ದನ್ನು ತಿಳಿಸ್ತಾ ಬಂದರು. ಅದ್ಭುತವಾದಂತಹ ಒಂದು ತತ್ವ ವಿಚಾರಗಳನ್ನ ಸಮಾಜಕ್ಕೆ, ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿದ್ರು. ತಮ್ಮ ಕಾಯಕ ತತ್ವದ ಮುಖಾಂತರ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನ ಬೆಳೆಸುವಂತ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಹೇಳ್ತಾರೆ ದೇಹವೇ ದೇಗುಲ ಎಂದು ಸಾರಿದ ಬಸವಣ್ಣನವರು ಈ ತತ್ವವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ದೇಹವೇ ದೇಗುಲ, ಆ ದೇಗುಲದಲ್ಲಿ ನಿನ್ನ ವೃತ್ತಿ ಧರ್ಮವನ್ನ ನೀನು ಮಾಡು, ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸಿಕೋ, ವೃತ್ತಿ ಧರ್ಮವನ್ನ, ಕಾಯಕ ಧರ್ಮವನ್ನ ಬೆಳೆಸಿಕೊಂಡು ಮುನ್ನುಗ್ಗು, ನಿನ್ನ ಜೀವನ ಸಾರ್ಥಕ ಆಗುತ್ತೆ ಎನ್ನುವಂಥದ್ದನ್ನ ತಿಳಿಸುವಂತ ಕೆಲಸವನ್ನ ಇಲ್ಲಿ ಬಸವೇಶ್ವರವರು ಮಾಡ್ತಾ ಬಂದರು. ಬಸವೇಶ್ವರರು ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಎಂಬ ಹೆಸರಿನ ಒಂದು ಶರಣರ ಆಧ್ಯಾತ್ಮ ಕೇಂದ್ರವನ್ನು ಕೂಡ ಆರಂಭಿಸಿ ಆ ಒಂದು ಶ್ರೇಷ್ಠತೆಯನ್ನು ಮೆರೆಯುವಂತ ಕೆಲಸ ಮಾಡಿ. ಅನುಭವ ಮಂಟಪ ಅಂತೇಳಿ ನೀವು ಇವತ್ತಿಗೂ ಕೇಳಿರ್ತೀರಿ. ಆ ಅನುಭವ ಮಂಟಪವನ್ನು ಸಾಧಿಸಿ ಸೃಷ್ಟಿ ಮಾಡಿ ಅಲ್ಲಿ ಅನೇಕ ಶಿವಶರಣರಿಗೂ ಕೂಡ ಒಂದು ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆ ಜೀವನದ ಬದುಕಿನ ವೃತ್ತಾಂತಗಳನ್ನು ಅಲ್ಲಿಂದ ಅದ್ಭುತವಾಗಿ ಬೆಳೆಸುವಂತ ಕೆಲಸವನ್ನು ಮಾಡಿದ್ರು. ಇಲ್ಲಿ ಬಸವಾದಿಯಾಗಿ ಎಲ್ಲಾ ಶಿವಶರಣರು ಸಾಮಾಜಿಕ ಸಮಸ್ಯೆಗಳಾದಂತಹ ಜಾತಿ ಮತ್ತು ಲಿಂಗ ತಾರತಮ್ಯ ಸಮಸ್ಯೆಗಳನ್ನು ಚರ್ಚಿಸ್ತಿದ್ರು, ಅದನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಹಾಗೆಯೇ ಧಾರ್ಮಿಕ ಅಂಕುಡೊಂಕುಗಳನ್ನ ಚರ್ಚೆಯನ್ನು ಮಾಡ್ತಾ ಇದ್ರು. ಧಾರ್ಮಿಕವಾಗಿ ಏನೇ ಅಂಕುಡೊಂಕುಗಳಿದಾವೆ, ಅನಿಷ್ಟ ಪದ್ಧತಿಗಳಿದಾವೆ, ಎಲ್ಲವನ್ನು ಹೋಗಲಾಡಿಸೋಸ್ಕರ ಅಲ್ಲಿ ಚರ್ಚೆಗಳನ್ನು ಕುಂತು ನಿಂತು ಚಿಂತನ ಮಂಥನವನ್ನು ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಬಂದರು. ಅವುಗಳಿಗೆ ಚಿಕಿತ್ಸಕ ಸಂದೇಶಗಳ ಮೂಲಕ ಪರಿಹಾರವನ್ನು ಸೂಚಿಸಿದ್ರು. ಅದು ಚರ್ಚೆಯನ್ನು ಅಷ್ಟೇ ಮಾಡ್ತಿರಲ್ಲ, ಅವನು ಹೋಗ್ಲಾಡಿಸೋದು ಹೇಗೆ ಎನ್ನುವಂಥದ್ದನ್ನು ಕುರಿತು ಚರ್ಚೆಯನ್ನು ಮಾಡಿ ಅಂಥ ಅನಿಷ್ಟ ಪದ್ಧತಿಗಳನ್ನ ಸಮಾಜದಿಂದ ಹೊರಗಟ್ಟುವ ಪ್ರಯತ್ನಗಳನ್ನು ಎಲ್ಲ ಶಿವಶರಣರು, ಬಸವಾದಿ ಶಿವಶರಣರು ಕೂಡ ಎಲ್ಲರೂ ಕೂಡ ಇದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇಷ್ಟೇ ಅಲ್ಲದೆ ಆಧ್ಯಾತ್ಮಿಕ ವಿಚಾರಗಳನ್ನು ಇಲ್ಲಿ ಚರ್ಚೆಯನ್ನು ಮಾಡ್ತಾರೆ. ದೇವರನ್ನ ಯಾವ ರೀತಿ ಒಲಿಸ್ಕೋಬೇಕು, ಭಕ್ತಿ ಎನ್ನುವಂಥದ್ದನ್ನು ಯಾವ ರೀತಿ ಪಡ್ಕೋಬೇಕು, ಮುಕ್ತಿ ಅನ್ನೋದನ್ನು ಕೂಡ ಯಾವ ರೀತಿ ನಾವು ಪಡ್ಕೋಬೇಕು ಎನ್ನುವಂಥದ್ದನ್ನ ತಿಳಿಸ್ತಾ ಬಂದರು. ನೋಡಿ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಬಸವಣ್ಣರು ಬರೆದಿರ್ತಕ್ಕಂಥ ಒಂದು ವಚನವನ್ನೇ ನಾನು ಇಲ್ಲಿ ಕೊಟ್ಟಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂತರಂಗ ಬಹಿರಂಗಗಳೆರಡೂ ಶುದ್ಧವಾಗಿರ್ಬೇಕು ಅಂತಾರೆ. ಬರೀ ಅಂತರಂಗ ಬಹಿರಂಗ ಮಾತ್ರ ಶುದ್ಧ ಇಟ್ಕೊಂಡು ಅಂತರಂಗ ಮಾತ್ರ ಕೊಳಕಿಟ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಹೇಳಿದೆ ನಾನು, ಕೆಲವರು ಇರ್ತಾರೆ ಬಾಯಲ್ಲಿ ಬಸಪ್ಪ ಒಳಗಡೆ ವಿಷಪ್ಪ ಅಂತಾರೆ. ಹಂಗಾಗಬಾರ್ದು. ಎರಡೂ ಕಡೆನೂ ಕೂಡ ಒಂದು ರೀತಿ ಸತ್ಯವಾದಂಥ ಮಾರ್ಗವನ್ನು ಅನುಸರಿಸಬೇಕು ಅಂತ. ಅದೇ ಸತ್ಯವೆಂದು ಸಾರುತ್ತಿದ್ದಂಥ ಶರಣರ ಆಧ್ಯಾತ್ಮಿಕ ಚಿಂತನೆಗಳು ಅವರ ನಡೆ ನುಡಿಯ ಮೂಲಕವೂ ಬಂದ ಅಂಶಗಳಾಗಿ ವಚನಗಳ ರೂಪಗಳಾಗಿ ಹೊರಹೊಮ್ಮಿದ್ದು. ಅದನ್ನು ಕಂಡುಂಡಂಥ ಅನುಭವಗಳನ್ನ ವಚನಗಳ ಮೂಲಕ ಒಂದು ಅಸ್ತ್ರವಾಗಿ ಇಟ್ಕೊಂಡು ಸಾಧನವಾಗಿ ಇಟ್ಕೊಂಡು ಅದನ್ನು ಬರೆದು ಜನರಿಗೂ ತಿಳಿಸಿದ್ರು. ತಾವೂ ಕೂಡ ಅದೇ ರೀತಿ ನಡೆದು ಅದನ್ನು ಜನರಿಗೆ ನಡೆಯುವಂತೆ ಪ್ರೇರೇಪಣೆಯನ್ನು ಮಾಡಿದ್ರು. ಮಕ್ಕಳೇ, ಸಾಮಾನ್ಯ ಜನರಿಗೂ ಅರ್ಥವಾಗುವಂತಿರುವ ವಚನಗಳಲ್ಲಿ ಶರಣರ ಜೀವನದ ಸಂದೇಶಗಳು ಒಂದು ಆಂದೋಲನವನ್ನು ಕಟ್ಟಿ ಸಮಾಜವನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಅಂತಹ ಒಂದು ವಚನಗಳನ್ನು ಬೇಕಾದಷ್ಟು ಓದಿರ್ತೀರಿ ಮಕ್ಕಳೇ, ಕೇಳಿರ್ತೀರಿ. ಅಂತ ವಚನವನ್ನು ಇಲ್ಲಿ ಕೊಟ್ಟಿದ್ದೇನೆ ಮಕ್ಕಳೇ. ಸೊ ಹೀಗೆ ವಚನಗಳಲ್ಲಿ ಅನುಭವಗಳನ್ನು ಬರೀತಾ ಬಂದರು. ಸೊ ಅವರು ಸರಳ ಕನ್ನಡವನ್ನು ಬಳಸುವ ಮೂಲಕ ತಮ್ಮ ಚಳುವಳಿಯನ್ನ ಜನಮುಖಿಯಾಗಿಸುವಂತ ಕೆಲಸವನ್ನು ಮಾಡಿದ್ರು. ಇದರಿಂದ ಜನ ಓದಿದ್ರು, ತಿಳ್ಕೊಂಡ್ರು, ಅವರನ್ನು ಅನುಸರಿಸಿದ್ರು, ಅವರ ವಚನಗಳನ್ನು ಕೇಳಿ ತಿಳ್ಕೊಂಡು ಜೀವನಕ್ಕೆ ಅಳವಡಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಮಾನವರೆಲ್ಲ ಸಮಾನರು, ಹುಟ್ಟಿನಿಂದ ಯಾರು ಅಸ್ಪೃಶ್ಯರಲ್ಲ, ಆದರೆ ಆಚಾರ ವಿಚಾರಗಳಿಂದ ನಡೆನುಡಿಗಳಿಂದ ಮಾತ್ರ ಅಸ್ಪೃಶ್ಯರಾಗ್ತಾರೆ ಅಂತ ವಚನಗಳ ಮೂಲಕ ಬಹಳ ಅದ್ಭುತವಾದಂಥ ಮಾತು. ಹುಟ್ಟಿನಿಂದ ಯಾರು ಕೂಡ ಅಸ್ಪೃಶ್ಯರಲ್ಲ, ಅವರೆಲ್ಲರೂ ಕೂಡ ನಡೆನುಡಿಗಳಲ್ಲಿ ಅಸ್ಪೃಶ್ಯರಾಗ್ತಾರೆ. ಅಂದರೆ ನಿಮ್ಮ ನಡೆ ಹೇಗಿರುತ್ತೋ ಹಾಗೆ, ನಿಮ್ಮ ನಡೆ ಚೆನ್ನಾಗಿತ್ತು ಅಂದರೆ ಅಸ್ಪೃಶ್ಯರಾಗೋದಿಲ್ಲ, ನಡೆ ಚೆನ್ನಾಗಿಲ್ಲ ಅಂತಂದರೆ ಅಸ್ಪೃಶ್ಯರಾಗ್ತೀರಿ ಅಂತೇಳಿ ಬಹಳ ಅದ್ಭುತವಾದಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗ್ತದೆ. ಅದಕ್ಕೆ ಹೇಳ್ತಾರೆ ಸರ್ವರು ಸಮಾನರು. ಕುವೆಂಪುರವರು ಕೂಡ ಅದನ್ನೇ ಹೇಳಿರ್ತಕ್ಕಂಥ ಸರ್ವ ಸಮಾನತೆಯನ್ನು ಅವರು ಜನರಿಗೆ ತಿಳಿಸ್ತಾ ಬಂದದ್ದನ್ನು ನೀವು ಗಮನಿಸಬಹುದಾಗ್ತದೆ. ಎಲ್ಲರೂ ಕೂಡ ಅದನ್ನೇ ಮಾಡಿದ್ರು. ಹಂಗೆ ಬಸವೇಶ್ವರರು ಕೂಡ ಅದನ್ನು ಹೇಳ್ತಾ ಬಂದಿದ್ರು. ಅಂದಿನ ಸಮಾಜದಲ್ಲಿ ಬೇರೂರಿದ್ದ ಅನೇಕ ಸಮಾಜದ ಅಂಕುಡೊಂಕುಗಳನ್ನು, ಲೋಪದೋಷಗಳನ್ನು ಎತ್ತಿ ತೋರಿಸಿ ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಈ ವಚನ ಚಳುವಳಿಯಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರೂ ಅನುಯಾಯಿಗಳ ಒಗ್ಗೂಡಿಸುವಂಥ ಕೆಲಸವನ್ನು ಬಸವೇಶ್ವರರು ಮಾಡ್ತಾ ಬಂದರು. ಇವರನ್ನು ಕೂಡ ಅನೇಕ ಶಿವಶರಣರು ಅನುಸರಿಸಿದ್ರು. ಅಂತ ಶಿವಶರಣರಲ್ಲಿ ಪ್ರಮುಖರಾದಂಥವರು ಅಲ್ಲಮ ಪ್ರಭು, ಅಕ್ಕಮಹಾದೇವಿ, ಸಿದ್ದರಾಮ, ಮೋಳಿಗೆ ಮಾರಯ್ಯ, ಅಂಬಿಗರ ಚೋಡೆಯ, ಮಡಿವಾಳ ಮಾಚಯ್ಯ, ಮಾದಾರಚನೆಯ, ಅರಳಯ್ಯ, ಕಿನ್ನರಿ ಬೊಮ್ಮ, ಇನ್ನೂ ಮುಂತಾದಂಥ ಅಸಂಖ್ಯರು ಇವರನ್ನು ಅನುಸರಿಸಿ
ಸಮಾಜ ಸುಧಾರಣೆ ಕೆಲಸವನ್ನು ಮಾಡಿದ್ರು. ಒಟ್ಟಾರೆ ಸಮಾನತೆಯ ಆಶಯವನ್ನು ಸಿದ್ಧಾಂತವಾಗಿರಿಸಿಕೊಂಡಿದ್ದಂಥ ಬಸವೇಶ್ವರರು ಮತ್ತು ವಚನಕಾರರು ಸಮಾಜ ಸಂಸ್ಕೃತಿ ಸಾಹಿತ್ಯಕ್ಕೆ ಅಪಾರವಾದ ಒಂದು ಕೊಡುಗೆಯನ್ನು ನೀಡುವಲ್ಲಿ ಇವರೊಬ್ಬರೇ ಅಲ್ಲ, ಎಲ್ಲರಿಗೂ ಇವರಷ್ಟು ಸೇರಿಕೊಂಡು ಸಮಾಜ ಸುಧಾರಣೆಯ ಕೈಂಕರ್ಯವನ್ನು ಮಾಡ್ತಾ ಬಂದರು. ಸೊ ಇಷ್ಟು ಬೇಕಾದಷ್ಟು ರೀತಿಯ ಒಳ್ಳೆಯ ಕೆಲಸಗಳನ್ನು ಹೀಗೆ ಮಾಡ್ತಾ ಬಂದರು ಅನ್ನುವಂಥದ್ದು ಕೂಡ. ಸೊ ಇಷ್ಟು ಮಾಹಿತಿಯನ್ನು ನಾವು ಈ ಒಂದು ಪಾಠದಲ್ಲಿ ಗಮನಿಸಬಹುದಾಗ್ತದೆ ಮಕ್ಕಳೇ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಮನೆಯಲ್ಲಿ ಬರ್ಕೊಂಬನ್ನಿ. ಬಸವೇಶ್ವರರ ಸಿದ್ಧಾಂತಗಳನ್ನು, ಬಸವೇಶ್ವರರ ಜೀವನ ಕ್ರಮವನ್ನು ಮತ್ತು ಸಿದ್ಧಾಂತಗಳನ್ನು ಕುರಿತು ಮಾಹಿತಿಯನ್ನು ತಿಳಿಸಿ. ಇಷ್ಟು ಬರ್ಕೊಂಬನ್ನಿ. ಇಲ್ಲಿಗೆ ಪಾಠ ಮುಕ್ತಾಯ. ಇವತ್ತು ಎಲ್ರಿಗೂ ಧನ್ಯವಾದ.